ಕನ್ನಡದ ಹಿರಿಯ ಕಲಾವಿದನಿಗೆ ಮತ್ತೆ ಅನ್ಯಾಯ ಆಗಿದೆ. ಹೊನ್ನವಳ್ಳಿ ಕೃಷ್ಣ ಅವರಿಗೆ ಈ ಬಾರಿಯೂ ಕೂಡ ಪ್ರಶಸ್ತಿ ಮಿಸ್ ಆಗಿದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಿರೀಕ್ಷೆಯಲ್ಲಿದ್ರು ಹೊನ್ನವಳ್ಳಿ ಕೃಷ್ಣ ಅವರು. ಬಟ್ ಈ ಬಾರಿ ಕೂಡ ಅವರಿಗೆ ಅನ್ಯಾಯ ಆಗಿದೆ. ಕನ್ನಡ ರಾಜ್ಯೋತ್ಸವ ಪಟ್ಟಿಯಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರ ಹೆಸರಿಲ್ಲ. ನೂರಾರು ಸಾವಿರಾರು ಚಿತ್ರಗಳಲ್ಲಿ ನಟಿಸಿರುವಂತಹ ಕಲಾವಿದ ಹೊನ್ನವಳ್ಳಿ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಜೊತೆಗೆ ಆಕ್ಟ್ ಮಾಡಿದ್ದಾರೆ. ಸಾವಿರಾರು ಚಿತ್ರಗಳಲ್ಲಿ ಹಾಸ್ಯ ಪೋಷಕ ನಟನಾಗಿ ನಟಿಸಿದ್ದಾರೆ. ಅವರು ಒಂದು ಪ್ರಶಸ್ತಿಗೋಸ್ಕರ ಸಿಕ್ಕ ಅಧಿಕಾರಿಗಳ ಬಳಿ ಹೋಗ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅದೆಷ್ಟು ಮನವಿ ಪತ್ರಗಳು ಕೊಟ್ಟು ಬಂದಿದ್ದಾರೋ ಗೊತ್ತಿಲ್ಲ. ಆ ಎಲ್ಲ ಮನವಿ ಪತ್ರಗಳು ಕಸದ ಬುಟ್ಟಿ ಸೇರ್ತಾ ಇದೆ. ಅದೊಂದು ಕಡೆ ನೂರಾರು ಸಾವಿರಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವಂತಹ ಹಿರಿಯ ಕಲಾವಿದರು ಅವರ ಸೇವೆಯನ್ನ ಗುರುತಿಸಿ ಪ್ರಶಸ್ತಿ ಕೊಡಬೇಕಿರೋದು ಸರ್ಕಾರದ ಕರ್ತವ್ಯ. ಬಟ್ ಆದರೆ ಅವರು ಎಷ್ಟೇ ಮನವಿ ಮಾಡಿಕೊಂಡ್ರು, ಯಾರನ್ನೇ ಹೋಗಿ ಭೇಟಿ ಮಾಡಿದ್ರು ಕೂಡ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಒಂದು ಪ್ರಶಸ್ತಿಗೋಸ್ಕರ ಅವರೇ ಹೋಗಿ ಬೇಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಶಿವರಾಜ್ ತಂಗಡಗಿ ಅವರನ್ನು ಕೂಡ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ರು ಹೊನ್ನವಳ್ಳಿ ಕೃಷ್ಣ ಅವರು. ಈ ಥರದ್ದೆಲ್ಲ ಮನವಿಯನ್ನು ಅವ್ರಿಗೆ ಕೊಟ್ಟು ಬಂದಿದ್ರು. ಬಟ್ ಶಿವರಾಜ್ ತಂಗಡಗಿ ಅವರು ಒಂದು ರೀತಿ ಪಾಸಿಟಿವ್ ಆಗೇ ಮಾತಾಡಿದ್ರು ಅಂತ ಕೇಳ್ಪಟ್ಟಿದ್ವಿ. ಬಟ್ ಸರ್ಕಾರ ಅವರ ಸೇವೆ ಏನಿದೆ, ಕಲಾ ಸೇವೆ, ಇಲ್ಲಿವರೆಗೂ ಸುಮಾರು 1000ಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಹೋಗಿ ಕೊಟ್ಟಂತಹ ಮನವಿ ಪತ್ರ, ಅವ್ರ ಮನವಿ ಪತ್ರ ಕೊಡ್ತಾ ಇರುವಂಥ ಸಂದರ್ಭ ನೋಡಿ ನಾವು ಗಮನಿಸ್ತಾ ಇದ್ದೀವಲ್ಲ ಸ್ಕ್ರೀನಲ್ಲಿ. ಶಿವರಾಜ್ ತಂಗಡಗಿ ಅವರಿಗೆ ಅವರು ಕೂಡ ಒಂದು ರೀತಿ ಪಾಸಿಟಿವ್ ಆಗಿ ಮಾತಾಡಿದರು. ಬಟ್ ಆದರೆ ಆ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಈ ಬಾರಿಯೂ ಕೂಡ ಪ್ರಶಸ್ತಿ ಮಿಸ್ ಆಗಿದೆ.